ಭಾರತದ ಕಠಿಣ ಎಚ್ಚರಿಕೆಯಿಂದಾಗಿ ಬಾಂಗ್ಲಾದೇಶದ ಇಡೀ ಆರ್ಥಿಕ ವ್ಯವಸ್ಥೆಯಲ್ಲಿ ದೊಡ್ಡ ಆಟವಾಡಿದೆ. ಅಲ್ಲಿನ ಅಧಿಕಾರಿಗಳು ಮತ್ತು ಸರ್ಕಾರವು ಸಂಪೂರ್ಣ ಗೊಂದಲಕ್ಕೆ ಸಿಲುಕಿಕೊಂಡಿದೆ. ಇದು ಹೇಗೆ ಶುರುವಾಯಿತು ಅಂದರೆ, ದೆಹಲಿಯಿಂದ ಬಂದ ಒಂದು ಸ್ಪಷ್ಟ ಸಂದೇಶವು ಬಾಂಗ್ಲಾದೇಶದ ದೊಡ್ಡ ದೊಡ್ಡ ಅಧಿಕಾರಿಗಳ ಕುರ್ಚಿಗಳನ್ನು ಅಲುಗಾಡಿಸಿತು. ಕೆಲವು ದಿನಗಳ ಹಿಂದೆ ಬಾಂಗ್ಲಾದೇಶವು ಭಾರತಕ್ಕೆ ತೀರಿಸಬೇಕಾದ ಹಣವನ್ನು ಸರಿಯಾಗಿ ಪಾವತಿಸದಿದ್ದರೆ ನಾವು ಸಾರ್ವಭೌಮ ಗ್ಯಾರಂಟಿ ಎನ್ನುವ ಶಕ್ತಿಶಾಲಿ ಆರ್ಥಿಕ ಆಯುಧವನ್ನು ಬಳಸಿ ಕ್ರಮಕ್ಕೆ ಮುಂದಾಗುತ್ತೇವೆ ಎಂದು ಭಾರತವು ಸ್ಪಷ್ಟವಾಗಿ ಹೇಳಿತು. ಈ ಸಾರ್ವಭೌಮ ಗ್ಯಾರಂಟಿ ಅಂದರೇನು ಅಂದರೆ, ಒಂದು ದೇಶವು ತನ್ನ ಸಾಲಗಳನ್ನು ಸರಿಯಾಗಿ ತೀರಿಸದಿದ್ದರೆ ಮತ್ತೊಂದು ದೇಶವು ನೇರವಾಗಿ ಕಾನೂನು ಮತ್ತು ಆರ್ಥಿಕ ಒತ್ತಡವನ್ನು ತರುವ ಅವಕಾಶವಿದೆ. ಇದು ಒಬ್ಬ ವ್ಯಕ್ತಿ ಸಾಲ ತೀರಿಸದಿದ್ದರೆ ಆಸ್ತಿ ಜಪ್ತಿ ಮಾಡಿದಂತೆಯೇ ಸುಮಾರು ಅದೇ ರೀತಿ ಕೆಲಸ ಮಾಡುತ್ತದೆ. ದೇಶಗಳ ನಡುವಿನ ಆರ್ಥಿಕ ಒಪ್ಪಂದಗಳಲ್ಲಿ ಇದು ಒಂದು ಪ್ರಮುಖ ಸಾಧನ. ಭಾರತವು ಈ ವಿಷಯದಲ್ಲಿ ತುಂಬಾ ಗಟ್ಟಿಯಾಗಿ ನಿಂತು ಸಾಲ ತೆಗೆದುಕೊಂಡು ಸುಖವಾಗಿ ಬದುಕಲು ಬಿಡುವುದಿಲ್ಲ ಎನ್ನುವ ಸ್ಪಷ್ಟ ಸಂದೇಶವನ್ನು ನೀಡಿತು. ಇದರಿಂದ ಬಾಂಗ್ಲಾದೇಶದ ಅಧಿಕಾರಿಗಳು ತೀವ್ರ ಆತಂಕಕ್ಕೆ ಒಳಗಾದರು ಮತ್ತು ಅವರಿಗೆ ನಿದ್ರೆಯಿಲ್ಲದ ರಾತ್ರಿಗಳು ಶುರುವಾದವು. ಈ ಎಚ್ಚರಿಕೆಯು ಢಾಕಾ ನಗರದಲ್ಲಿನ ಉನ್ನತ ಅಧಿಕಾರಿಗಳ ಕಟ್ಟಡಗಳಲ್ಲಿ ಗಲಭೆಯನ್ನು ಶುರುಮಾಡಿತು. ಏಕೆಂದರೆ ಸಾರ್ವಭೌಮ ಗ್ಯಾರಂಟಿ ಅನ್ನುವುದು ಸಾಮಾನ್ಯ ಆರ್ಥಿಕ ಒಪ್ಪಂದವಲ್ಲ. ಬದಲು ದೇಶದ ಸರ್ಕಾರವು ನೇರವಾಗಿ ಗ್ಯಾರಂಟಿ ನೀಡಿದ ಸಾಲವನ್ನು ರಕ್ಷಿಸುವ ಶಕ್ತಿಶಾಲಿ ಆಯುಧ. ಇದು ಅಂತಾರಾಷ್ಟ್ರೀಯ ಕಾನೂನುಗಳು ಮತ್ತು ಆರ್ಥಿಕ ಸಂಸ್ಥೆಗಳ ಸಹಾಯದಿಂದ ಆಸ್ತಿಗಳನ್ನು ಜಪ್ತಿ ಮಾಡುವುದು ಅಥವಾ ಇತರ ದೇಶಗಳಲ್ಲಿನ ಬ್ಯಾಂಕ್ ಖಾತೆಗಳನ್ನು ಫ್ರೀಜ್ ಮಾಡುವಂತಹ ಕಠಿಣ ಕ್ರಮಗಳಿಗೆ ಕಾರಣವಾಗುತ್ತದೆ. ಭಾರತವು ಈ ಎಚ್ಚರಿಕೆಯನ್ನು ನೀಡುವ ಹಿಂದೆ ದೀರ್ಘಕಾಲಿಕ ವಿದೇಶಿ ನೀತಿಯಿದೆ. ಅಂದರೆ ನೆರೆಯ ದೇಶಗಳೊಂದಿಗಿನ ಆರ್ಥಿಕ ಸಂಬಂಧಗಳಲ್ಲಿ ಗಟ್ಟಿ ನಿಯಮಗಳನ್ನು ಜಾರಿಗೆ ತರುವುದು. ಇದು ಬಾಂಗ್ಲಾದೇಶದ ಸರ್ಕಾರವನ್ನು ಮಾತ್ರವಲ್ಲದೆ ಅಲ್ಲಿನ ಆರ್ಥಿಕ ತಜ್ಞರು, ಬ್ಯಾಂಕರರು ಮತ್ತು ವಿದೇಶಿ ಹೂಡಿಕೆದಾರರನ್ನು ಕೂಡ ಆತಂಕಕ್ಕೆ ಗುರಿಮಾಡಿತು. ಏಕೆಂದರೆ ಇಂತಹ ಎಚ್ಚರಿಕೆಯು ಒಂದೇ ಸಲಕ್ಕೆ ಬರದೆ ಕಳೆದ ಕೆಲವು ತಿಂಗಳುಗಳಿಂದ ಬಾಕಿಗಳು ಹೆಚ್ಚುತ್ತಲೇ ಬಂದ ಹಿನ್ನೆಲೆಯಲ್ಲಿ ಬಂದಿದೆ. ಬಾಂಗ್ಲಾದೇಶದ ಅಧಿಕಾರಿಗಳು ಈ ಸಂದೇಶವನ್ನು ಸ್ವೀಕರಿಸಿದ ಕೂಡಲೇ ಅತ್ಯಗತ್ಯ ಸಭೆಗಳನ್ನು ನಡೆಸಿ ರಾತ್ರಿಪೂರ್ತಿ ಚರ್ಚೆಗಳನ್ನು ಮಾಡಿದರು. ಏಕೆಂದರೆ ಈ ಎಚ್ಚರಿಕೆಯು ಕೇವಲ ಮಾತುಗಳು ಮಾತ್ರವಲ್ಲ, ಬದಲು ಕಾನೂನು ಕ್ರಮಗಳಿಗೆ ದಾರಿ ಮಾಡಿಕೊಡುವ ಸಂಕೇತ. ಈ ಎಚ್ಚರಿಕೆಯನ್ನು ನೀಡಿದ ಕೂಡಲೇ ಬಾಂಗ್ಲಾದೇಶವು ತಕ್ಷಣ ಕ್ರಮಕ್ಕೆ ಮುಂದಾಗಬೇಕಾಯಿತು. ಏಕೆಂದರೆ ಇದು ಅವರ ಆರ್ಥಿಕ ಸ್ಥಿರತೆಗೆ ದೊಡ್ಡ ಧಕ್ಕೆಯಾಗಿ ಮಾರ್ಪಟ್ಟಿತು. ಅವರ ವಿದ್ಯುತ್ ಬೋರ್ಡ್ ಆದ ಬಿಪಿಡಿಬಿ ಇದೀಗ ಭಾರತಕ್ಕೆ ಬಾಕಿಗಳನ್ನು ಪಾವತಿಸಲು ಸಿದ್ಧವಾಯಿತು ಮತ್ತು ತಕ್ಷಣ ಕ್ರಮಗಳನ್ನು ಶುರುಮಾಡಿತು. ಬಾಂಗ್ಲಾದೇಶವು ಈಗಾಗಲೇ 5,000 ಕೋಟಿ ಟಾಕಾಗಳನ್ನು ಪಾವತಿಸಲು ಶುರುಮಾಡಿದೆ ಎನ್ನುವ ಸುದ್ದಿಗಳು ಬಂದಿವೆ. ಆದರೆ ಇದು ಕೇವಲ ಮೊದಲ ಹೆಜ್ಜೆ ಮಾತ್ರ ಮತ್ತು ಇನ್ನೂ ಬಹಳಷ್ಟು ಬಾಕಿ ಉಳಿದಿದೆ. ಇಡೀ ಬಾಕಿಯು 88,000 ಕೋಟಿ ಟಾಕಾಗಳಿಗೆ ತಲುಪಿದೆ. ಇದರಲ್ಲಿ ಭಾರತೀಯ ಕಂಪನಿಗಳು, ವಿಶೇಷವಾಗಿ ಅದಾನಿ ಗ್ರೂಪ್ನಂತಹ ದೊಡ್ಡ ಕಂಪನಿಗಳ ಹಣವು ಸಿಕ್ಕಿಹಾಕಿಕೊಂಡಿದೆ. ಈಗ ಯೋಚಿಸಿ, ಬಾಂಗ್ಲಾದೇಶದಂತಹ ಚಿಕ್ಕ ದೇಶವು ಇಷ್ಟು ದೊಡ್ಡ ಮೊತ್ತವನ್ನು ಹೇಗೆ ಸಂಗ್ರಹಿಸುತ್ತದೆ? ಅವರ ಆರ್ಥಿಕ ವ್ಯವಸ್ಥೆಯಲ್ಲಿ ಡಾಲರ್ ಕೊರತೆ, ಆಮದುಗಳ ಭಾರ ಮತ್ತು ಹೆಚ್ಚುತ್ತಿರುವ ವಿದೇಶಿ ಸಾಲಗಳು ಈಗಾಗಲೇ ಬೆನ್ನುಮೂಳೆಯನ್ನು ಮುರಿಯುತ್ತಿವೆ. ಇಂತಹ ಪರಿಸ್ಥಿತಿಯಲ್ಲಿ ಭಾರತದೊಂದಿಗಿನ ಸಂಬಂಧಗಳು ಕೀಲಕವಾಗಿವೆ. ಏಕೆಂದರೆ ಬಾಂಗ್ಲಾದೇಶದ ವಿದ್ಯುತ್ ಸರಬರಾಜಿನಲ್ಲಿ ಭಾರತದ ಮೇಲೆ ಹೆಚ್ಚು ಅವಲಂಬಿತವಾಗಿದೆ ಮತ್ತು ಯಾವುದೇ ಚಿಕ್ಕ ವಿಳಂಬವು ದೊಡ್ಡ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಈ ತಕ್ಷಣ ಕ್ರಮಗಳು ಬಿಪಿಡಿಬಿ ಕಚೇರಿಯಲ್ಲಿ ರಾತ್ರಿಪೂರ್ತಿ ದೀಪಗಳು ಬೆಳಗುತ್ತಲೇ ಇದ್ದುದರೊಂದಿಗೆ ಶುರುವಾದವು. ಅಧಿಕಾರಿಗಳು ಬ್ಯಾಂಕುಗಳೊಂದಿಗೆ ಸಮಾಲೋಚನೆ ನಡೆಸಿ ಹಣವನ್ನು ಸಂಗ್ರಹಿಸುವ ಪ್ರಕ್ರಿಯೆಯನ್ನು ವೇಗಗೊಳಿಸಿದರು. 5,000 ಕೋಟಿ ಟಾಕಾಗಳನ್ನು ಒಮ್ಮೆಗೆ ಪಾವತಿಸುವುದು ಸುಲಭವಲ್ಲ. ಆದರೆ ಭಾರತದ ಒತ್ತಡದಿಂದ ಬಾಂಗ್ಲಾದೇಶದ ರಿಸರ್ವ್ ಬ್ಯಾಂಕ್ನಿಂದ ವಿಶೇಷ ಅನುಮತಿಗಳನ್ನು ಪಡೆದು ಈ ಮೊತ್ತವನ್ನು ಮೊದಲ ಕಂತಾಗಿ ಕಳುಹಿಸಿತು. ಆದರೆ 88,000 ಕೋಟಿ ಟಾಕಾಗಳ ಇಡೀ ಬಾಕಿಯು ಬಾಂಗ್ಲಾದೇಶದ ರಾಷ್ಟ್ರೀಯ ಬಜೆಟ್ನಲ್ಲಿ ಗಣನೀಯ ಭಾಗವಾಗಿದೆ. ಇದು ವಿದ್ಯುತ್ ಉತ್ಪಾದನೆಗಾಗಿ ಭಾರತದಿಂದ ಆಮದು ಮಾಡಿಕೊಂಡ ಖರೀದಿಗಳು ಮತ್ತು ಸೇವೆಗಳ ಬಿಲ್ಗಳು ಒಟ್ಟಾಗಿ ಸೇರಿಕೊಂಡ ಫಲಿತಾಂಶ. ಡಾಲರ್ ಕೊರತೆಯಿಂದ ಬಾಂಗ್ಲಾದೇಶದ ಇತರ ಆಮದುಗಳು ಕೂಡ ವಿಳಂಬವಾಗುತ್ತಿವೆ. ಇದರಿಂದ ಆರ್ಥಿಕ ವ್ಯವಸ್ಥೆಯು ಇದೀಗ ಒತ್ತಡದಲ್ಲಿದೆ.
ಭಾರತದ ಮೇಲಿನ ಅವಲಂಬನೆಯು ದೈನಂದಿನ ವಿದ್ಯುತ್ ಅಗತ್ಯಗಳಿಗೆ ಮಾತ್ರವಲ್ಲದೆ ದೀರ್ಘಕಾಲಿಕ ಇಂಧನ ಭದ್ರತೆಗೂ ಸಂಬಂಧಿಸಿದ್ದು. ಯಾವುದೇ ಚಿಕ್ಕ ಅಡಚಣೆಯು ಢಾಕಾ ನಗರದಲ್ಲಿ ಬ್ಲ್ಯಾಕ್ಔಟ್ಗಳು ಮತ್ತು ಉದ್ಯಮಗಳ ಮುಚ್ಚುವಿಕೆಗಳಿಗೆ ಕಾರಣವಾಗುತ್ತದೆ. ಬಾಂಗ್ಲಾದೇಶದ ವಿದ್ಯುತ್ ಸಂಸ್ಥೆಯಾದ ಬಿಪಿಡಿಬಿ ಈ ಸಮಸ್ಯೆಯನ್ನು ಬಗೆಹರಿಸಲು ಒಂದು ಆಸಕ್ತಿಕರ ಆದರೆ ತುಂಬಾ ಅಪಾಯಕಾರಿ ನಿರ್ಣಯವನ್ನು ತೆಗೆದುಕೊಂಡಿದೆ. ಅದು ಬಾಂಡ್ಗಳನ್ನು ಬಿಡುಗಡೆ ಮಾಡುವುದು. ಅಂದರೆ ಜನರಿಂದ ಸಾಲ ತೆಗೆದುಕೊಂಡು 10 ವರ್ಷಗಳ ನಂತರ 10,800ಗಳನ್ನು ಹಿಂದಿರುಗಿಸುತ್ತೇವೆ ಎಂದು ಗ್ಯಾರಂಟಿ ನೀಡುವುದು. ಇದು ಕೇಳಲು ಆಕರ್ಷಣೀಯವಾಗಿ ಮತ್ತು ಸುಲಭವಾಗಿ ಅನಿಸಿದರೂ ಇದರ ಹಿಂದೆ ದೊಡ್ಡ ರಾಜಕೀಯ ಮತ್ತು ಆರ್ಥಿಕ ಒತ್ತಡವೂ ಅಡಗಿದೆ. ಜನರನ್ನು ತ್ವರಿತವಾಗಿ ಆಕರ್ಷಿಸಲು ಸರ್ಕಾರವು ಈ ಬಾಂಡ್ಗಳ ಕಾಲಾವಧಿಯನ್ನು 10 ವರ್ಷಗಳಿಗೆ ಮಾತ್ರ ಇಟ್ಟಿದೆ. ಸಾಮಾನ್ಯವಾಗಿ ಇಂತಹವು 15ರಿಂದ 20 ವರ್ಷಗಳವರೆಗೂ ಇರುತ್ತವೆ. ಅತ್ಯಗತ್ಯ ಪರಿಸ್ಥಿತಿಯಿಂದ ಈ ಬದಲಿ ದಾರಿಯನ್ನು ಆಯ್ಕೆ ಮಾಡಿದರು. ಆದರೆ ಇದು ನಿಜವಾಗಿಯೂ ಬಾಂಗ್ಲಾದೇಶವನ್ನು ಈ ಸಂಕಷ್ಟದಿಂದ ಹೊರಹಾಕುತ್ತದೆಯೇ ಅಥವಾ ಕೇವಲ ತಾತ್ಕಾಲಿಕ ಉಪಶಮನ ಮಾತ್ರವೇ ಎನ್ನುವುದು ದೊಡ್ಡ ಪ್ರಶ್ನೆ. ಇದು ಬಾಂಗ್ಲಾದೇಶಕ್ಕೆ ಹೊಸದೇನಲ್ಲ. ಹಿಂದೆ ಶೇಖ್ ಹಸೀನಾ ಸರ್ಕಾರವೂ ಕೂಡ ಭಾರತೀಯ ಕಂಪನಿಗಳ ಬಾಕಿಗಳನ್ನು ತೀರಿಸಲು 2,620 ಕೋಟಿ ಟಾಕಾ ಬಾಂಡ್ಗಳನ್ನು ಮಾರಾಟ ಮಾಡಿತ್ತು. ಆದರೆ ಈ ಸಲ ತುಂಬಾ ಕಠಿಣವಾಗಿದೆ. ಏಕೆಂದರೆ ದೇಶದ ಆರ್ಥಿಕ ವ್ಯವಸ್ಥೆಯ ಮೇಲಿನ ಒತ್ತಡವು ದ್ವಿಗುಣಗೊಂಡಿದೆ ಮತ್ತು ಭಾರತವು ಯಾವುದೇ ಸಡಿಲಿಕೆಯನ್ನು ನೀಡುತ್ತಿಲ್ಲ ಎನ್ನುವಂತೆ ತುಂಬಾ ಗಟ್ಟಿಯಾಗಿ ಮಾರ್ಪಟ್ಟಿದೆ. ಈ ಬಾಂಡ್ಗಳ ಬಿಡುಗಡೆ ಪ್ರಕ್ರಿಯೆಯು ಬಿಪಿಡಿಬಿ ಕಚೇರಿಯಲ್ಲಿ ದೊಡ್ಡ ತಯಾರಿಗಳೊಂದಿಗೆ ಶುರುವಾಯಿತು. ಜನರು ಬ್ಯಾಂಕುಗಳಲ್ಲಿ ಕ್ಯೂ ನಿಲ್ಲಿಸಿ ಬಾಂಡ್ಗಳನ್ನು ಖರೀದಿಸಲು ಶುರು ಮಾಡಿದರು. 10,800ಗಳು ಆಕರ್ಷಣೀಯ ಲಾಭವಾಗಿರುವುದರಿಂದ ಮಧ್ಯಮ ವರ್ಗದ ಉಳಿತಾಯಕಾರರು ಆಸಕ್ತಿ ತೋರುತ್ತಿದ್ದರು. ಆದರೆ 10 ವರ್ಷಗಳ ಕಾಲಾವಧಿಯು ಸಾಮಾನ್ಯ ಬಾಂಡ್ಗಳಿಗಿಂತ ಚಿಕ್ಕದಾಗಿರುವುದರಿಂದ ಸರ್ಕಾರವು ಹೆಚ್ಚಿನ ಬಡ್ಡಿ ದರಗಳನ್ನು ನೀಡಬೇಕಾಯಿತು. ಇದು ದೀರ್ಘಕಾಲದಲ್ಲಿ ಆರ್ಥಿಕ ಭಾರವನ್ನು ಹೆಚ್ಚಿಸುತ್ತದೆ. ಹಿಂದೆ ಶೇಖ್ ಹಸೀನಾ ಅವಧಿಯಲ್ಲಿ 2,620 ಕೋಟಿ ಟಾಕಾ ಬಾಂಡ್ಗಳನ್ನು ಬಿಡುಗಡೆ ಮಾಡಿದಾಗಲೂ ಇಂತಹ ಒತ್ತಡವಿತ್ತು. ಆದರೆ ಆ ಸಮಯದಲ್ಲಿ ಆರ್ಥಿಕ ವ್ಯವಸ್ಥೆಯು ಸ್ಥಿರವಾಗಿದ್ದುದರಿಂದ ಸುಲಭವಾಗಿ ನಿರ್ವಹಿಸಿದರು. ಈಗ ಡಾಲರ್ ರಿಸರ್ವ್ಗಳು ಕಡಿಮೆಯಾಗುತ್ತಿರುವುದು ಮತ್ತು ಹಣದುಬ್ಬರವು ಹೆಚ್ಚುತ್ತಿರುವುದರಿಂದ ಈ ಬಾಂಡ್ಗಳು ತಾತ್ಕಾಲಿಕ ಪರಿಹಾರ ಮಾತ್ರವಾಗುತ್ತವೆ. ಅಪಾಯವೇನು ಅಂದರೆ 10 ವರ್ಷಗಳ ನಂತರ ಈ ಬಾಂಡ್ಗಳು ಮೆಚ್ಯೂರ್ ಆದಾಗ ಮತ್ತಷ್ಟು ದೊಡ್ಡ ಮೊತ್ತವನ್ನು ಪಾವತಿಸಬೇಕಾಗುತ್ತದೆ. ಇದು ಭವಿಷ್ಯದ ಸರ್ಕಾರಗಳ ಮೇಲೆ ಭಾರವನ್ನು ಹೊರಿಸುತ್ತದೆ. ಈ ಇಡೀ ಬೆಳವಣಿಗೆಗಳಿಂದ ಭಾರತಕ್ಕೆ ಯಾವ ಲಾಭಗಳಿವೆ ಅಂದರೆ ಅದಾನಿ ಗ್ರೂಪ್ ಮತ್ತು ಇತರ ಭಾರತೀಯ ಕಂಪನಿಗಳಿಗೆ ಅವರ ಹಣವು ತ್ವರಿತವಾಗಿ ಬರುವ ಅವಕಾಶವೂ ಹೆಚ್ಚಿದೆ. ಅದಾನಿ ಗ್ರೂಪ್ ಈಗಾಗಲೇ $500 ಮಿಲಿಯನ್ ಪಾವತಿಸದಿದ್ದರೆ ಪವರ್ ಪ್ಲಾಂಟ್ನ್ನು ನಿಲ್ಲಿಸುತ್ತೇವೆ ಎಂದು ಎಚ್ಚರಿಸಿತ್ತು. ಇದರಿಂದ ಬಾಂಗ್ಲಾದೇಶವು ಬೆದರಿ ಕ್ರಮಕ್ಕೆ ಮುಂದಾಯಿತು. ಅಷ್ಟೇ ಅಲ್ಲದೆ ಅದಾನಿ ತಮ್ಮ ಜಾರ್ಖಂಡ್ ಪ್ಲಾಂಟ್ನ್ನು ಬಿಹಾರ್ ಸಬ್ ಸ್ಟೇಷನ್ಗೆ ಲಿಂಕ್ ಮಾಡಿ ಹಣವನ್ನು ಪಾವತಿಸದಿದ್ದರೆ ವಿದ್ಯುತ್ನು ಭಾರತಕ್ಕೆ ತಿರುಗಿಸುವ ಬುದ್ಧಿವಂತ ಯೋಜನೆಯನ್ನು ಮಾಡಿತ್ತು. ಭಾರತವು ಬಾಂಗ್ಲಾದೇಶಕ್ಕೆ ವಿದ್ಯುತ್ ಮಾರುವುದು ಮಾತ್ರವಲ್ಲದೆ $5 ಬಿಲಿಯನ್ ಸಾಲವನ್ನು ಕೂಡ ನೀಡಿದೆ. ಹೀಗಾಗಿ ಈ ಹಣವನ್ನು ವಸೂಲಿ ಮಾಡುವುದು ತುಂಬಾ ಮುಖ್ಯ ಮತ್ತು ಇದು ಭಾರತದ ಹೊಸ ವಿದೇಶಾಂಗ ನೀತಿಯನ್ನು ಪ್ರತಿಬಿಂಬಿಸುತ್ತದೆ. ಇಲ್ಲಿ ಸ್ಮಾರ್ಟ್ ಪವರ್ನ್ನು ಬಳಸಿ ತಮ್ಮ ಪ್ರಯೋಜನಗಳನ್ನು ಗಟ್ಟಿಯಾಗಿ ರಕ್ಷಿಸಿಕೊಳ್ಳುತ್ತಿದ್ದಾರೆ. ಅದಾನಿ ಗ್ರೂಪ್ನ ಎಚ್ಚರಿಕೆಯು ಗೋದಾವರಿ ಬೇಸಿನ್ನಲ್ಲಿನ ಪವರ್ ಪ್ಲಾಂಟ್ನಿಂದ ಸರಬರಾಜು ಮಾಡುವ ವಿದ್ಯುತ್ನು ನಿಲ್ಲಿಸುತ್ತೇವೆ ಎಂದು ಸ್ಪಷ್ಟವಾಗಿ ಹೇಳಿದ್ದರಿಂದ ಬಾಂಗ್ಲಾದೇಶದ ವಿದ್ಯುತ್ ಸಚಿವರು ವೈಯಕ್ತಿಕವಾಗಿ ಚರ್ಚೆ ನಡೆಸಿದರು. ಜಾರ್ಖಂಡ್ ಪ್ಲಾಂಟ್ನಿಂದ ಬಿಹಾರ್ವರೆಗಿನ ಟ್ರಾನ್ಸ್ಮಿಷನ್ ಲೈನ್ ಏರ್ಪಾಟು ಒಂದು ಕಾರ್ಯತಂತ್ರದ ನಿರ್ಣಯ, ಏಕೆಂದರೆ ಇದು ಬಾಂಗ್ಲಾದೇಶಕ್ಕೆ ಸರಬರಾಜು ಮಾಡುವ ವಿದ್ಯುತ್ನು ಭಾರತದ ಅಗತ್ಯಗಳಿಗೆ ತಿರುಗಿಸುವ ತಾಂತ್ರಿಕ ಸಾಮರ್ಥ್ಯವನ್ನು ನೀಡುತ್ತದೆ. $5 ಬಿಲಿಯನ್ ಸಾಲವು ಇನ್ಫ್ರಾಸ್ಟ್ರಕ್ಚರ್ ಮತ್ತು ಇಂಧನ ಯೋಜನೆಗಳಿಗಾಗಿ ನೀಡಿದ ಕ್ರೆಡಿಟ್ ಲೈನ್. ಇದರ ವಸೂಲಿಯು ಭಾರತದ ಆರ್ಥಿಕ ಸ್ಥಿರತೆಗೆ ಮತ್ತು ನೆರೆಯ ದೇಶಗಳೊಂದಿಗಿನ ನಂಬಿಕೆಯನ್ನು ಹೆಚ್ಚಿಸಲು ಕೀಲಕ. ಈ ಹೊಸ ನೀತಿಯನ್ನು ಸ್ಮಾರ್ಟ್ ಪವರ್ ಡಿಪ್ಲೊಮಸಿ ಎಂದು ಕರೆಯುತ್ತಾರೆ. ಅಂದರೆ ಆರ್ಥಿಕ ಒತ್ತಡದ ಮೂಲಕ ರಾಜಕೀಯ ಪ್ರಯೋಜನಗಳನ್ನು ಸಾಧಿಸುವುದು. ಇದು ಭಾರತದ ಹೂಡಿಕೆಗಳನ್ನು ರಕ್ಷಿಸುವುದು ಮಾತ್ರವಲ್ಲದೆ ಪ್ರಾದೇಶಿಕ ಆಧಿಪತ್ಯವನ್ನು ಬಲಪಡಿಸುತ್ತದೆ. ಆದರೆ ಈ ಸಮಸ್ಯೆಯು ಮುಗಿದಂತೆಯೇ ಅಲ್ಲ,
ಏಕೆಂದರೆ ಭಾರತದ ಕೈಯಲ್ಲಿ ಇನ್ನೂ ಬಹಳಷ್ಟು ಶಕ್ತಿಶಾಲಿ ಆಯ್ಕೆಗಳಿವೆ. ಬಾಂಗ್ಲಾದೇಶವು ಮತ್ತೆ ವಿಳಂಬ ಮಾಡಿದರೆ ಭಾರತವು ವಿದ್ಯುತ್ ಸರಬರಾಜನ್ನು ನಿಲ್ಲಿಸುವುದು, ಅಂತಾರಾಷ್ಟ್ರೀಯ ಸಂಸ್ಥೆಗಳಾದ ಐಎನ್ಎ ಅಥವಾ ವಿಶ್ವ ಬ್ಯಾಂಕ್ ಮೂಲಕ ಬಾಂಗ್ಲಾದೇಶವನ್ನು ಹೇರಿಸ್ಕೆಂದು ತೋರಿಸುವುದು ಅಥವಾ ವ್ಯಾಪಾರ ನಿರ್ಬಂಧಗಳನ್ನು ಹೇರುವಂತಹ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಇಂತಹವು ಘಟಿಸಿದರೆ ಬಾಂಗ್ಲಾದೇಶದ ಆರ್ಥಿಕ ವ್ಯವಸ್ಥೆಯು ತೀವ್ರವಾಗಿ ಹಾನಿಗೊಳಗಾಗುತ್ತದೆ. ವಿದೇಶಿ ಹೂಡಿಕೆಗಳು ಕಡಿಮೆಯಾಗುತ್ತವೆ ಮತ್ತು ದೇಶವು ಇಡೀಗೆ ಕರೆಂಟ್ ಕಡಿತಗಳು, ಬೆಲೆಗಳ ಏರಿಕೆ ಮತ್ತು ನಿರುದ್ಯೋಗದಂತಹ ಸಮಸ್ಯೆಗಳೊಂದಿಗೆ ಅಲ್ಲಾಡುತ್ತದೆ. ಪ್ರಸ್ತುತ ಬಾಂಗ್ಲಾದೇಶವು ಕತಾರ್, ಯುಎಇನಂತಹ ದೇಶಗಳಿಂದ ಸಹಾಯವನ್ನು ಕೋರುತ್ತಿದೆ. ಆದರೆ ಅವರ ಆರ್ಥಿಕ ಸ್ಥಿರತೆಯು ಪ್ರಶ್ನಾರ್ಥಕ ಸ್ಥಿತಿಯಲ್ಲಿರುವುದರಿಂದ ಅದು ಸುಲಭವಲ್ಲ. ಈ ಇಡೀ ಸಂಕಷ್ಟವು ಬಾಂಗ್ಲಾದೇಶದ ಸರ್ಕಾರಕ್ಕೆ ರಾಜಕೀಯ ಸವಾಲಾಗಿ ಮಾರ್ಪಟ್ಟಿದೆ. ವಿರೋಧ ಪಕ್ಷಗಳು ವಿದೇಶಿ ಕಂಪನಿಗಳಿಗೆ ದೇಶವನ್ನು ಅಡಮಾನ ಇಟ್ಟಿದ್ದಾರೆಂದು ತೀವ್ರವಾಗಿ ಟೀಕಿಸುತ್ತಿವೆ ಮತ್ತು ಇದು ಸರ್ಕಾರವನ್ನು ಮುಂದೆ ಕೊಯ್ಲಿ ಹಿಂದೆ ಗುಂಡಿ ಎನ್ನುವಂತೆ ಸಿಕ್ಕಿಹಾಕಿಕೊಳ್ಳುವಂತೆ ಮಾಡಿದೆ. ಒಟ್ಟಾರೆಯಾಗಿ ಇದು ಎರಡು ದೇಶಗಳ ನಡುವಿನ ಅಧಿಕಾರ, ನಂಬಿಕೆ ಮತ್ತು ಪ್ರಯೋಜನಗಳ ಸಮತೋಲನದ ಬಗ್ಗೆ ಒಂದು ದೊಡ್ಡ ಕತೆ. ಭಾರತವು ತನ್ನ ಬೆದರಿಕೆಗಳನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ ಎಂದು ಸ್ಪಷ್ಟವಾಗಿ ಸಾಬೀತುಪಡಿಸಿದೆ. ಈಗ ಬಾಂಗ್ಲಾದೇಶವು ತನ್ನ ಮಾತಿನ ಮೇಲೆ ಎಷ್ಟರವರೆಗೆ ನಿಲ್ಲುತ್ತದೆಯೋ, ಉಳಿದ 83,000 ಕೋಟಿಗಳಿಗಿಂತ ಹೆಚ್ಚಿನ ಬಾಕಿಯನ್ನು ಹೇಗೆ ತೀರಿಸುತ್ತದೆಯೋ ನೋಡಬೇಕು. ಏಕೆಂದರೆ ಯಾವುದೇ ಚಿಕ್ಕ ವಿಳಂಬವು ಭಾರತದಿಂದ ಮತ್ತಷ್ಟು ತೀವ್ರ ಕ್ರಮಗಳಿಗೆ ಕಾರಣವಾಗುತ್ತದೆ. ವಿದ್ಯುತ್ ಸರಬರಾಜನ್ನು ನಿಲ್ಲಿಸುವುದು ಬಾಂಗ್ಲಾದೇಶದ ಉದ್ಯಮಗಳು ಮತ್ತು ಮನೆಗಳ ಮೇಲೆ ತಕ್ಷಣ ಪರಿಣಾಮ ಬೀರುತ್ತದೆ. ಐಎನ್ಎಚ್ ಮೂಲಕ ಹೈರಿಸ್ಕ್ ರೇಟಿಂಗ್ ಬಂದರೆ ವಿದೇಶಿ ಸಾಲಗಳು ಮತ್ತಷ್ಟು ದುಬಾರಿಯಾಗುತ್ತವೆ. ವ್ಯಾಪಾರ ನಿರ್ಬಂಧಗಳು ರಫ್ತು ಮತ್ತು ಆಮದುಗಳನ್ನು ಪ್ರಭಾವಿಸುತ್ತವೆ. ಕತಾರ್ ಮತ್ತು ಯುಎಇಯಿಂದ ಸಹಾಯ ಕೋರುವುದು ಇಸ್ಲಾಮಿಕ್ ದೇಶಗಳ ಸಹಕಾರದ ಮೇಲೆ ಅವಲಂಬಿತವಾಗಿದೆ. ಆದರೆ ಪ್ರಸ್ತುತ ಆರ್ಥಿಕ ಸ್ಥಿತಿಯಿಂದ ಅವರು ಜಾಗೃತೆಯಿಂದಿರುತ್ತಾರೆ. ವಿರೋಧ ಪಕ್ಷಗಳ ಟೀಕೆಗಳು ರಾಜಕೀಯ ರ್ಯಾಲಿಗಳಲ್ಲಿ ಬಲವಾಗಿ ಕೇಳಿಬರುತ್ತಿವೆ. ಸರ್ಕಾರವು ಈ ಒತ್ತಡವನ್ನು ಎದುರಿಸಲು ಜನರಿಗೆ ಬಾಂಡ್ಗಳ ಮೂಲಕ ಲಾಭವನ್ನು ತೋರಿಸಿ ರಾಜಕೀಯವಾಗಿ ರಕ್ಷಿಸಿಕೊಳ್ಳುತ್ತಿದೆ. ಈ ಸಂಕಷ್ಟವು ಎರಡು ದೇಶಗಳ ನಡುವಿನ ದೀರ್ಘಕಾಲಿಕ ಸಂಬಂಧಗಳನ್ನು ಪರೀಕ್ಷಿಸುತ್ತಿದೆ. ಬಾಂಗ್ಲಾದೇಶವು ಉಳಿದ 83,000 ಕೋಟಿಗಳಿಗಿಂತ ಹೆಚ್ಚಿನ ಬಾಕಿಯನ್ನು ತ್ವರಿತವಾಗಿ ತೀರಿಸದಿದ್ದರೆ ಭಾರತವು ಮತ್ತಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆಯಿದೆ. ಇದು ಪ್ರಾದೇಶಿಕ ಆರ್ಥಿಕ ಸ್ಥಿರತೆಯನ್ನು ಕೂಡ ಪ್ರಭಾವಿಸುತ್ತದೆ.